ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕಾ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಜಯಂತಿ. ಉಳುವವನೇ ಭೂ ಒಡೆಯ ಕಾಯ್ದೆ ರೂಪಿಸಿದ ಮೊದಲ ಸಿಎಂ ಅರಸು, ಡಾಕ್ಟರ್ ಶಿವರಾಜ್ ಪಾಟೀಲ್. ಸೆಪ್ಟೆಂಬರ್ 2 ಮತ್ತು 3 ರಾಜ್ಯ ಮಟ್ಟದ ಕೈಗಾರಿಕಾ ಸಮ್ಮೇಳನ. ಸಿಎಂ, ಡಿಸಿಎಂ ಸೇರಿ ಹಲವು ಸಚಿವರು ಭಾಗಿ. ಬಿವಿ ಗೋಪಾಲ್ ರೆಡ್ಡಿ. ಮಾನ್ವಿಯಲ್ಲಿ ಅಕ್ರಮ ಮರಳು ದಂಧೆಗೆ ನೌಕರರ ಹತ್ಯೆಗೆ ಯತ್ನ. ಕಠಿಣ ಕ್ರಮ ಕೈಗೊಳ್ಳಲಿ, ಕೆ ಬಸವಂತಪ್ಪ. ಏಮ್ಸ್ ಹೋರಾಟ ಸಮಿತಿ ನಿಯೋಗ ದೆಹಲಿಗೆ. ಆಗಸ್ಟ್ 22 ಕೇಂದ್ರ ಆರೋಗ್ಯ ಸಚಿವರಿಗೆ ಭೇಟಿ ನಿಗದಿ. ಅಶೋಕ್ ಕುಮಾರ್ ಜೈನ್. ಗುಂಜಳ್ಳಿ ಕೆರೆ ತುಂಬಿಸುವ ಯೋಜನೆ 146 ಕೋಟಿ ರೂಪಾಯಿ ಸರ್ಕಾರದಿಂದ ಒಪ್ಪಿಗೆ. ಗದ್ದಲ್ ಬಸನಗೌಡ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ದೇವರಾಜು ಅರಸು ಜಯಂತಿ ಆಚರಣೆ. ಆರ್ಟಿಪಿಎಸ್ನಲ್ಲಿ ವಿದ್ಯುತ್ ಪ್ರವಹಿಸಿ ಕಾರ್ಮಿಕ ಸಾವು. ಮತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ದೇವರಾಜು ಅರಸು ಜಯಂತಿ ಆಚರಣೆ. ವಾರ್ತೆಗಳ ವಿವರ. ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಹಾಗೂ ದೇಶದಲ್ಲಿ ಮೊದಲ ಬಾರಿಗೆ ಭೂ ಸುಧಾರಣೆ ಕಾಯ್ದೆ ಜಾರಿ ಮೂಲಕ ಉಳುವವನೇ ಭೂ ಒಡೆಯ ಕಾನೂನು ಜಾರಿಗೆ ತಂದವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ್ ಅರಸು ಅವರು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಹಾಗೂ ದೇಶದಲ್ಲಿ ಮೊದಲ ಬಾರಿಗೆ ಭೂ ಸುಧಾರಣೆ ಕಾಯ್ದೆ ಜಾರಿ ಮೂಲಕ ಉಳುವವನೇ ಭೂ ಒಡೆಯ ಕಾನೂನು ಜಾರಿಗೆ ತಂದವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜು ಅರಸು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಕನ್ನಡ ಭವನದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜು ಅರಸು ಅವರ 108ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಡಿ. ದೇವರಾಜು ಅರಸು ಅವರು ಪಾಳೆಗಾರಿಕೆ ಇದ್ದ ಸಂದರ್ಭದಲ್ಲಿ ಬಡ ಜನರ, ದೀನದಲಿತರ ಶ್ರೇಯೋಭಿವೃದ್ಧಿಗಾಗಿ ಭೂ ಸುಧಾರಣೆ ಕಾಯ್ದೆ ಜಾರಿಗೊಳಿಸಿ ಭೂಮಿಯಲ್ಲಿ ಉಳುವವನೇ ಒಡೆಯ ಎನ್ನುವ ಕಾಯ್ದೆ ಜಾರಿಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಅರಸು ಅವರ ನಿರ್ಣಯಕ್ಕೆ ಸ್ವಾಗತಿಸಿ ಭೂಮಿಯನ್ನು ಬಿಟ್ಟುಕೊಟ್ಟರು.
ಮಲ ಹೊರುವ ಪದ್ಧತಿ ನಿರ್ಮೂಲನೆ ಮಾಡಿ ಪೌರ ಕಾರ್ಮಿಕರೆಂದು ಕರೆಯಲು ಹೇಳಿದರು. ವಸತಿ ಯೋಜನೆಯನ್ನು ಜಾರಿಗೆ ತಂದು ಸಾಕಷ್ಟು ಬಡ ಜನರಿಗೆ ಅನುಕೂಲ ಮಾಡಿಕೊಟ್ಟರು. ಇದೀಗ ಸಾಕಷ್ಟು ಜನರು ನಾನು ವಸತಿಯನ್ನು ತಂದಿದ್ದೇನೆ ಎಂದು ಹೇಳುತ್ತಿದ್ದಾರೆ. ವಸತಿ ಯೋಜನೆ ಅರಸು ಅವರ ಯೋಜನೆಯಾಗಿದೆ ಎಂದು ತಿಳಿಸಿದರು. ಯಾವುದೇ ಜಾತಿ ಧರ್ಮಕ್ಕೆ ಮನ್ನಣೆ ನೀಡದೆ ಹಿಂದುಳಿದ ವರ್ಗಗಳ ಜೊತೆಗೆ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಮುಂದಾದರು ಎಂದು ಅವರು ನಗರದಲ್ಲಿ ಹಿಂದುಳಿದ ವರ್ಗಗಳ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರ ಅನುದಾನದಲ್ಲಿ 25 ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿ ಇತರೆ ಶಾಸಕರಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ನೀಡಬೇಕೆಂದರು. ನಗರದಲ್ಲಿ ಪ್ರಮುಖ ಸರ್ಕಲ್ಗೆ ದಿವಂಗತ ದೇವರಾಜು ಅರಸು ನಾಮಕರಣ ಮಾಡಲು ಅಪರ ಜಿಲ್ಲಾಧಿಕಾರಿಗೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಗೆ ಸೂಚಿಸಿ ಯಾವುದಾದರೂ ಪ್ರಮುಖ ರಸ್ತೆ ಸೂಚಿಸಲು ಹೇಳಿದ್ರೆ ಅವರು ದಿವಂಗತ ದೇವರಾಜು ಅರಸು ಅವರ ಪುತ್ಥಳಿ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಅನುದಾನ ನೀಡುವುದಾಗಿ ಹೇಳಿದರು. ಉಪನ್ಯಾಸ ನೀಡಿದ ಡಿಕೆ ವೆಂಕಟೇಶ್ ಅವರು ಡಿ ದೇವರಾಜು ಅರಸು ಅವರು ರಾಜ್ಯದ ಚರಿತ್ರೆ ಸೃಷ್ಟಿಗೆ ಮೊದಲಿಗರಾಗಿದ್ದರು. ರಾಜಕಾರಣ ಮಾಡದೆ ರಾಜ್ಯದ ಅಭಿವೃದ್ಧಿ ಮತ್ತು ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಪಣ ತೊಟ್ಟು ಕೆಲಸ ಮಾಡಿದರು ಎಂದರು. 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ಉಳಿಯುವಂತಹ ಅಭಿವೃದ್ಧಿ ಯೋಜನೆಗಳ ಜಾರಿಗೊಳಿಸಿದರು. ಭೂ ಸುಧಾರಣೆ ಕಾನೂನು ಜಾರಿಗೆ ತಂದು 70,80,000 ಉಳುವವನೇ ಭೂ ಒಡೆಯ ರೈತರಿಗೆ ಪಟ್ಟ ಒದಗಿಸಿಕೊಟ್ಟರು. ಹಾವನೂರು ಆಯೋಗ ಜಾರಿ ಮೂಲಕ ಹಿಂದುಳಿದ ವರ್ಗಗಳಿಗೆ ಶೇಕಡಾ 27% ಮೀಸಲಾತಿ ಜಾರಿಗೆ ತಂದರು. ಬಿಸಿಎಂ ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದರು. ರಾಜ್ಯದ ಮೈಸೂರು ಹೆಸರನ್ನು ಕರ್ನಾಟಕ ಎಂದು ಬದಲಿಸಿ ಇತಿಹಾಸ ನಿರ್ಮಿಸಿದರು ಎಂದರು. ಅರಸು ಅವರು ಅನೇಕ ಜನಪರ ಯೋಜನೆಗಳು ನೆನಪಿಸಿ ಮೆಲುಕು ಹಾಕಬೇಕು. ಅವರ ಆದರ್ಶಗಳು ಸಾಕಷ್ಟು ಮುಖ್ಯಮಂತ್ರಿಗಳು ಅಳವಡಿಸಿಕೊಂಡು ರಾಜ್ಯದ ಅಭಿವೃದ್ಧಿ ಪಡಿಸಬೇಕು ಎಂದು ಹೇಳಿದರು. ಈ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಲಾಯಿತು. ಬಹಳ ಸಂತೋಷ ಆಗ್ತದೆ. ಹಾಸ್ಟೆಲ್ಗಳು ಮಾಡ್ಬೇಕಂತ ಹೇಳಿ ನಮ್ಮ ಬೀದರ್ನ ಶಾಸಕರು ನಾರಾಯಣ ಅವರು ಅಂದಿನ ಕಾಲದಲ್ಲಿ ಅವ್ರ ಪಾಪ ಹೋರಾಟ ಮಾಡಿ ಪಾಪ ಅಧಿಕಾರ ಸಿಕ್ಕಿತ್ತು ಕಳೆದ ಸರಿ ನಮ್ಮ ಅವರೇ. ಆದ್ರೆ ದುರದೃಷ್ಟವಶ ಅಧಿಕಾರ ಅವ್ರಿಗೆ ಪೂರ್ತಿಯಾಗಿ ದೊರಕಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಅಕಾಲಿಕವನ್ನು ಹೊಂದಿ ಬಹುಶಃ ಹಿಂದುಳಿದ ವರ್ಗಗಳ ದೇವರಾಜ ಅವರ ಅಡಿಯಲ್ಲಿ ಬೆಳೆದಂತ ನಾಯಕರಲ್ಲಿ ನಮ್ಮ ನಾರಾಯಣ ಅವರು ಒಬ್ಬರು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಮತ್ತು ಈಗ ಇದ್ದಂತ ಮುಖ್ಯಮಂತ್ರಿಗಳು ಬಹಳ ಸಂತೋಷ ಆಗ್ತದೆ. ಅನೇಕ ಸಾರಿ ಮಾತಾಡ್ತಾ ಇರ್ತಾರೆ. ಅವರು ನಮ್ಮ ದೇವರಾಜ ಅವರ ಅವರಿಂದ ಪ್ರಭಾವಿತಗೊಂಡು ರಾಜಕೀಯಕ್ಕೆ ಬಂದಂತ ವ್ಯಕ್ತಿಗಳಲ್ಲಿ ಮುಖ್ಯಮಂತ್ರಿ ಆಗಿದೆ ಅಂದ್ರೆ ಅದು ನಾನಾಗಿದ್ದೀನಿ ಅಂತ ಹೇಳಿ ಈಗಿನ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಮ್ಗೆಲ್ಲ ಸಂತೋಷ ತರುವಂತ ವಿಷಯಗಳು. ಯಾಕಂದ್ರೆ ಇವತ್ತೇನು ನಾವು ಅನೇಕ ಪ್ರೋಗ್ರಾಮ್ಗಳು ನೋಡ್ತೀವಿ. ಇವತ್ತು ಈಗಾಗಲೇ ವೆಂಕಟೇಶ್ವರ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ನಾವೇನು ಹೆಚ್ಚು ಹೇಳಲಿಕ್ಕೆ ಇಚ್ಛೆ ಪಡಂಗಿಲ್ಲ. ಅದರಲ್ಲಿ ಕೆಲವೊಂದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮಲ ಹೊರುವ ಪದ್ಧತಿ ಇಡೀ ದೇಶದಲ್ಲಿ ಬ್ಯಾನ್ ಮಾಡಲಿಕ್ಕೆ ಯಾರಾದ್ರೂ ಕಾರಣಕರ್ತರಿದ್ರೆ ಅದು ದೇವರಾಜ್ ಅವರು ಕಾರಣಕರ್ತರಲ್ಲ. ಮತ್ತು ಶ್ರೀರಾಮನವರು ಮಂತ್ರಿ ಆದಂತ ಸಮಯದಲ್ಲಿ ಅದು ಮಾಡಿ ಇವಾಗ ಎಲ್ಲರಿಗೂ ಪೌರ ಕಾರ್ಮಿಕರು ಅಂತ ಕರಿಬೇಕು, ಯಾರು ಜಾಡಮಾಲಿ ಅಂತ ಕರಿಬಾರದು ಅಂತ ಹೇಳಿ ಕಾನೂನು ತಂದಂತ ವ್ಯಕ್ತಿ ದೇಶದಲ್ಲಿ ಮೊಟ್ಟ ಮೊದಲಿಗೆ ಯಾರಾದ್ರೆ ಅದು ದೇವರಾಜ ಅವರು ಅಂತ ಹೇಳಿ ಇವತ್ತು ಪಾಳೆಗಾರಿಕೆ ವ್ಯವಸ್ಥೆ ಇತ್ತು. ಮತ್ತು ದೇವರಾಜ ಅವರು ಪಾಳೆಗಾರಿಕೆ ಕುಟುಂಬದಿಂದ ಬಂದಂತ ವ್ಯಕ್ತಿಗಳು. ಆದ್ರೆ ಅವರು ಎಂದೂ ಒಂದು ದಿನವೂ ಆ ಒಂದು ಅಹಂಕಾರ ಯಾವತ್ತೂ ತೋರಿಸಲಿಲ್ಲ. ಅವರು ಹುಟ್ಟಿದಂತ ಗ್ರಾಮ ಹುಣಸೂರಿನಲ್ಲಿ ಅನೇಕ ಜನ ಲಿಂಗಾಯತ ಸಮುದಾಯದಿಂದ ಇದ್ರು ಅವರೆಲ್ಲರೂ ನ್ಯಾಯ ಕೇಳಲಿಕ್ಕೆ ದೇವರಾಜರಸರು ಬದುಕಿರುವವರೆಗೂ ಎಲ್ಲರೂ ದೇವರಾಜರಸರ ಹತ್ರ ಹೋಗಿ ನ್ಯಾಯ ಕೇಳುತ್ತೇವೆ. ಯಾವ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಹೋಗಿ ನ್ಯಾಯ ಕೇಳುವಂತ ವ್ಯವಸ್ಥೆ ಇರಲಿಲ್ಲ ಅವರು. ಹಾಗಾಗಿ ಎಲ್ಲ ಲಿಂಗಾಯತ ಸಮುದಾಯದವರು ಕೂಡಿ ದೇವರಾಜರಸರನ್ನು ನೀವು ಶಾಸಕರಾಗಬೇಕು ಅಂತ ಹೇಳಿ ಅವತ್ತು ಚುನಾವಣೆ ನಿಲ್ಲಿಸಿ ಶಾಸಕರನ್ನಾಗಿ ಮಾಡಿದ್ರು. ಎಲ್ಲ ಪಾಳೆಗಾರಿಕೆ ವ್ಯವಸ್ಥೆ ಇದ್ದಂತು. ಇವತ್ತು 7,000 ಪದ್ಧತಿ ಅಮಾನಿಷ್ ಮಾಡಿದಂತ ಸಂದರ್ಭದಲ್ಲಿ ಬಹುಶಃ ಇಡೀ ದೇಶದಲ್ಲಿ ಅದು ಎಲ್ಲಾದ್ರಾಗಿದ್ರೆ ಉಳುವವನೇ ಭೂಮಿ ಒಡೆ ಅಂತ ಮಾಡಿದಂತ ಕಾನೂನು ತಂದಂತ ವ್ಯಕ್ತಿ ಅದು ದೇವರಾಜ ಅರಸು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಜನ ಪ್ರಭಾವಿ ಸಮುದಾಯದಿಂದ ಇದ್ದಂಥವರೆಲ್ಲರೂ ನ್ಯಾಯ ಬಿಟ್ಕೊಡ್ಬೇಕಾಯ್ತು. ನಮ್ಮ ಕಲ್ಲೂರು ಸುರೇಶ್ ರೆಡ್ಡಿ ಅವರು
ನಮ್ಮ ಕಣ್ಮುಂದೆ ಇನ್ನೂ ಇದೆ ಆ ಒಂದು ಇದು ಆ ಕುಟುಂಬ ಇವತ್ತು ಇದೆ. ಅವರು 400 ಎಕರೆ ಆಗಿನ ಕಾಲದಲ್ಲಿ ಬಿಟ್ಬೋದು. ನಮ್ಮ ಅನೇಕ ರಾಜ ವಂಶಸ್ಥರು ನಮ್ಮ ಯಾದಗಿರಿನಲ್ಲಿರುವಂತವರು ಎಲ್ಲರೂ ಬಿಟ್ಕೊಡು. ಅವತ್ತು ಬಿಟ್ಟುಕೊಟ್ಟಂತ ಸಮಯದಲ್ಲೂ ಎಲ್ಲರಿಗೂ ಒಂದು ಶಾಂತಿ ಇತ್ತು. ಅವ್ರು ಮಾಡಿದಂತ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾ ಇತ್ತು. ಅಂತ ಕಾರ್ಯಕ್ರಮಗಳು ತಂದದ್ದು. ಇವತ್ತು ನಾವು ವಿಶೇಷವಾಗಿ ವಸತಿ ಯೋಜನೆ ನಾವು ನೋಡ್ತಾ ಇದ್ದೀವಿ. ಆಶ್ರಯ ಮನೆ ಯೋಜನೆ, ಮುನ್ಸಿಪಾಲಿಟಿ ಮನೆ ಯೋಜನೆಯಲ್ಲಿ ಸಹಾಯಧನ ಸರ್ಕಾರ ಕೊಡ್ತದ. ಆದ್ರೆ ಆವತ್ತಿನ ಕಾಲದಲ್ಲೇ ಇದನ್ನು ಕಾನೂನಾಗಿ ತಂದಂತ ರಾಜಕಾರಣಿಗಳು ಯಾರಾದ್ರೆ ಅದು ದೇವರಾಜ ಅರಸರು ಅಂತ ಹೇಳಿಕೆ ಬಯಸ್ತಾರೆ. ಇವತ್ತು ನಾವು ಹೇಳ್ತೇವೆ ಮನೆ ಅಷ್ಟದಲ್ಲಿ ಏನು ತಂದಿಲ್ಲ, ಅದು ದೇವರಾಜ ಅರಸರು ಮಾಡಿದಂತ ಕಾನೂನು ಮುಂದುವರಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಇವತ್ತು ಪೊಲೀಸರಿಗೆ, ಶಿಕ್ಷಕರಿಗೆ ಇವತ್ತು ಒಂದು ಒಳ್ಳೆಯ ಜೀವನ ಆಗಬೇಕು, ಅವರು ಒಳ್ಳೆಯ ರೀತಿಯಿಂದ ಅವರು ಜೀವನ ಮಾಡ್ಬೇಕಂತೇಳಿ ಆಗಿನ ಕಾಲದಲ್ಲಿ ಅವರಿಗೆ ಸಮವಸ್ತ್ರ ಕೊಡುವಂತ ಕೆಲಸ ಆಗಿರ್ಬೋದು, ಅವರಿಗೆ ನೌಕರಿ ಜಾಸ್ತಿ ಮಾಡುವಂತ ಕೆಲಸ ಆಗಿರ್ಬೋದು, ಅದು ದೇವರಾಜ ಅರಸರು ಮಾಡಿದ್ರು. ಯಾವತ್ತೂ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಇವತ್ತು ಎಲ್ಲ ಜಾತಿಯವರು ಕೂತಿದ್ರು. ಇವತ್ತು ಯಾದವ ಸಮಾಜದ ಹುಸೇನಪ್ಪಣ್ಣವರಿದ್ದಾರೆ, ಎಲ್ಲರೂ ಯಾಕೆ ಕೂತೀವಿ? ಅವರು ನಮ್ಮ ಸಂಸಾರಗಳಿಗೆ ಬೆಳಕನ್ನು ಚೆಲ್ಲಿದಂತ ವ್ಯಕ್ತಿ ಅಂತೇಳಿ ನಾವು ಇವತ್ತು ಕಲ್ತಿದ್ದೀವಿ. ಎಲ್ಲ ಸಮುದಾಯದವರು ಕಲ್ತಿದ್ದೀವಿ. ಇವತ್ತು ಬ್ಯಾಕ್ವರ್ಡ್ ಅಂತ ಹೇಳಿದ್ರೆ ನಾಚಿಕೊಳ್ಳುವಂತ ಪರಿಸ್ಥಿತಿ ಇತ್ತು ಆ ಕಾಲಕ್ಕಾಗಿಯೇ. ಅರಸರು ಇವತ್ತಿಗೂ ಕೂಡ ಕರ್ನಾಟಕದ ಜನಮಾನಸದಲ್ಲಿ ಅಚ್ಚಳಿಯದಾಗಿ ಉಳಿದುಕೊಂಡಿದ್ದಾರೆ. ಅಧಿಕಾರಕ್ಕಾಗಿ ಉಳಿದುಕೊಂಡವರಲ್ಲ ಅವರು. ಅರಸರು ಎಷ್ಟು ಸೂಕ್ಷ್ಮತೆಯಾಗಿದ್ರು ಅನ್ನೋದಕ್ಕೆ ಅವರ ಬದುಕಿನಲ್ಲಿ ನಡೆದಂತ ಒಂದು ಘಟನೆಯನ್ನು ನನಗೆ ಪ್ರಸ್ತಾಪಿಸ್ತೇನೆ. ಮೈಸೂರಿನ ಗೆಸ್ಟ್ ಹೌಸ್ ನಲ್ಲಿ ಅವರು ಮುಖ್ಯಮಂತ್ರಿ ಆದಂತ ಅವಧಿಯಲ್ಲಿ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದ ಗುಂಪಿನ ಮಧ್ಯೆ ಅರಸರು ಇರ್ತಾರೆ. ದೂರದಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಕೈಯಲ್ಲಿ ಒಂದು ಅಜ್ಜಿಯನ್ನ ಹಿಡ್ಕೊಂಡು ನಿಂತುಕೊಂಡಿದ್ದಾರೆ. ಇದನ್ನ ಗಮನಿಸಿದ ಅರಸರು ಆ ಅಜ್ಜಿಯನ್ನು ಕರೀತಾರೆ. ಆಗ ಆ ಸಭೆಯಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು, ಸರ್, ಆ ಅಜ್ಜಿಯ ಸಮಸ್ಯೆ ನನಗೆ ಗೊತ್ತಿದೆ, ಆದ್ರೆ ಅಜ್ಜಿಯ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ನಮ್ಮ ಕಾಲದಲ್ಲಿ ಅವಕಾಶವಿಲ್ಲ ಎನ್ನುವಂತ ಮಾತಾಡ್ತಾರೆ. ಆಗ ಅರಸರು ಹೇಳ್ತಾರೆ, ನಿಯಮದಲ್ಲಿ ಅವಕಾಶವಿಲ್ಲ ಎಂದಾದ್ರೆ ನಿಯಮಗಳನ್ನು ಬದಲಾಯಿಸು, ಚೇಂಜ್ ದ ಲಾ, ಚೇಂಜ್ ದ ರೂಲ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದು ಒಂದು ಘಟನೆ ಸಾಕು. ಅರಸರು ಬಡವರ ಪರವಾಗಿ ಎಷ್ಟು ಸಂವೇದನೆಯನ್ನು ಬಂದಿದ್ರು ಅನ್ನೋದಕ್ಕೆ ಈ ಘಟನೆ ಸಾಕ್ಷ್ಯ ನೀಡುತ್ತದೆ. ಇನ್ನೊಂದು ಸಂದರ್ಭದಲ್ಲಿಯೂ ಕೂಡ ಅವರ ಮೇಲಿನ ಮೇಲಿದ್ದಂತ ಒಂದು ಲೋಟ ನೀರನ್ನ ರೂಪಕದ ಭಾಷೆಯಲ್ಲಿ ಮಾತನಾಡ್ತಾರೆ. ಆಗ ಅವರಿಗೆ ಎದುರಿದಂತವರು ಎಚ್ ವಿಶ್ವನಾಥ್ ಅಂತಕ್ಕಂಥ ರಾಜಕಾರಣಿ. ವಿಶ್ವನಾಥ್ ಅವರೇ, ಈ ಲೋಟದಲ್ಲಿ ನೀರಿದೆಯಲ್ಲ, ಇದನ್ನ ಬಾಯಾರಿಕೆ ಆಗಿರತಕ್ಕಂಥ ವ್ಯಕ್ತಿಗೆ ನಾವು ನೀರು ಕೊಡಬೇಕು. ಯಾವ ವ್ಯಕ್ತಿಗೆ ದಾಹ ಆಗಿದೆಯೋ, ಯಾವ ವ್ಯಕ್ತಿಗೆ ಹಸಿವಿದೆಯೋ ಅಂಥ ವ್ಯಕ್ತಿಗೆ ನಾವು ನೆರವಾಗ್ತಕ್ಕಂಥ ಕೆಲಸವನ್ನ, ನಮ್ಮ ಅಧಿಕಾರವನ್ನು ಬಳಸಬೇಕು ಅಂತಕ್ಕಂಥ ಮಾತನ್ನ ಅರಸರು ಹೇಳ್ತಾರೆ. ಬಂಧುಗಳೇ, ನಮಗೆಲ್ಲ ಗೊತ್ತಿದೆ, ಅರಸರು ಮಾಡಿರ್ತಕ್ಕಂಥ ಅಭೂತಪೂರ್ವ ಸಾಧನೆ ಏನು ಅಂತಂದ್ರೆ, ಕರ್ನಾಟಕದ ದಲಿತರಿಗೆ, ಹಿಂದುಳಿದವರ ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಿಜವಾಗಲೂ ದೇವರಾಜ ಅರಸವರ ಆಶಯವನ್ನು ಅತ್ಯಂತ ಸಂತೋಷದಿಂದ ಏನು ಇವತ್ತು ಜನರ ದಿನಾಚರಣೆಯನ್ನು ಮಾಡಿದ್ದಾರಲ್ಲ, ಇದನ್ನ ಸಕಲ ಸೌಕರ್ಯಗಳನ್ನು ಒದಗಿಸಿದ್ದಾರಲ್ಲ ನಮ್ಮ ಎಡಿಸಿ ಸಾಹೇಬರು ಮತ್ತು ಏನು ವಾಲ್ಮೀಕಿಯವರು ಇವರು ಸಂಘಟನೆಗಳು ಎಲ್ಲರೂ ಸೇರಿ ಇಂಥ ಸಣ್ಣ ಪುಟ್ಟ ಕನ್ನಡ ಭವನದಲ್ಲಿ ಆಗ್ತಾನೋ ಇಲ್ಲ ಇಲ್ಲೇ ಮಾಡೋಣ, ಯಾಕಂದ್ರೆ ರಿಪೇರ್ ಇದೆ. ಅಲ್ಲಿ ಅಂಬೇಡ್ಕರ್ ಹುಟ್ಟದಲ್ಲಿ ಒಂದು ಟೆಂಟ್ ಹಾಕಿ ನಮ್ಮ ಹಿಂದುಳಿದ ನಾಯಕರು, ಧೀಮಂತ ನಾಯಕರು, ನಮ್ಮ ದೇವರು, ಈಗ ನಮ್ಮ ಸಾಹೇಬ್ ಹೇಳಿದ್ರು, ಅವರ ಒಂದೊಂದು ಅಲ್ಲೊಂದು ಟೆಂಟ್
ಹಿಂದುಳಿದ ಸಮುದಾಯಗಳ ನಾಯಕರನ್ನ ಜನ್ಮ ದಿನಾಚರಣೆಯನ್ನ ಯಾವ ರೀತಿ ಮಾಡಬೇಕು ಹಾಗೆ ಅಂತ ಹೇಳಿದ್ರೆ ಇವತ್ತೇನು ಅತ್ಯಂತ ಸಂಭ್ರಮದಿಂದ ನಡೆಸಿಕೊಟ್ಟಿದ್ದಾರಲ್ಲ, ನಿಮ್ಮ ಇಲಾಖೆಗೆ ನಾನು ಶರಣಾರ್ಥಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ದೇವರಾಜ್ ಅವರಿಗೆ ಸಮುದಾಯ ಇಲ್ಲ. ನೀವೆಲ್ಲ ಚಪ್ಪಾಳೆ ಹೊಡೆಯದಕ್ಕ ಇವತ್ತು ಇಲ್ಲಿ ಕುಂತದಕ್ಕ ನಾವು ನೀವಿಲ್ಲಿ ಸೇರೋದಕ್ಕ ದೇವರಾಜ್ ಅವರ ಕಾರಣ. ಇವೆಲ್ಲ ಗಮನ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳು. ದೇವರಾಜ್ ಅವರ ಹಿಂದುಳಿದ ಸಮುದಾಯದ ಅಲ್ಪಸಂಖ್ಯಾತರು, ದಲಿತರ ಮತ್ತು ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ವಸತಿ ನಿಲಯ, ಏನು ಸ್ಟೈಪಂಡ್ರಿ, ಭೂಮಿ, ಇನ್ನಿತರ ಅನೇಕ ಸವಲತ್ತು ಅಧಿಕಾರ ಕೊಟ್ಟು ಇವತ್ತು ಶೈಕ್ಷಣಿಕವಾಗಿ ನಮ್ಮನ್ನು ಬೆಳೆಸು ಈ ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ಶಕ್ತಿ ಧ್ವನಿ ಕೊಟ್ಟಿದ್ದಾರಲ್ಲ, ಅದು ದೇವರಾಜ್ ಅವರು. ಈಗಾಗಲೇ ಸಾಹೇಬರು ಹೇಳಿದ್ದಾರೆ, ನಮಗೆ 1945 ಸ್ವತಂತ್ರ ಬಂದ ಸಂವಿಧಾನ ಸಿಕ್ಕ ನಂತರ ಕೂಡ ದೇವರಾಜ್ ಒಂದು ಯುಗ 1969ರಿಂದ 79 ದೇವರಾಜ್ ಒಂದು ಯುಗ. ನಮಗೆ ಸುಮಾರು 10-15 ವರ್ಷ ನಂತರ ಅಷ್ಟೊಂದು ಗುಂಡಿ ದೊಡ್ಡ ಧೈರ್ಯ ಎಲ್ಲ ಮುಂದುವರೆದ ಸಮುದಾಯಗಳ ಭೂಮಾಲೀಕರ ಅವರ ವಿರುದ್ಧ ಯಾವ ಸರ್ಕಾರಗಳು ಏನಾರು ಧೈರ್ಯ ಮಾಡಲಾದ್ರೆ ಒಂದು ಸಣ್ಣ ಪುಟ್ಟ ಸಮುದಾಯದಲ್ಲಿ ಹುಟ್ಟಿದಂತ ಮಹಾನ್ ನಾಯಕ ದೇವರಾಜ್ ಅವರು ಈ ಸಮುದಾಯಗಳಿಗೆ ಧ್ವನಿ ಕೊಟ್ಟು ಸಾಮಾಜಿಕವಾಗಿ ತಲೆ ಎತ್ತು ನಿಂದಿರಲಿಕ್ಕೆ ಏನು ಶಕ್ತಿ ಕೊಟ್ಟಿದ್ದಾರಲ್ಲ, ಆ ಒಂದು ದೇವರಾಜ್ ಅವ್ರನ್ನ ನಾವು ಮನೆ ಮನೆಯಲ್ಲಿ ಫೋಟೋ ಹಾಕೊಳ್ಬೇಕು ನಾವೆಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು, ಆದ್ರೆ ನಮ್ಗೆ ಶಕ್ತಿ ಕೊಟ್ಟಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಖಾಂತರ ದೇವರಾಜ್ ಅವರು ಕೊಟ್ಟರು. ಸಾಹೇಬರು ಹೇಳಿದ್ರು, ಏನಾಯ್ತು ಅವರು ಬರೆದ ನಂತರ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆಶಾಂತಪ್ಪ, ಮಹಿಳಾ ಅಧ್ಯಕ್ಷೆ ಸುರೇಖಾ, ಶ್ರೀಕಾಂತ್ ವಕೀಲ್, ವಿ ಲಕ್ಷ್ಮೀರೆಡ್ಡಿ, ಕಡಗೋಳು ಆಂಜನೇಯ, ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ಡಾ ವಾಲ್ಮೀಕಿ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಯಚೂರು ವಾಣಿಜ್ಯೋದ್ಯಮ ಸಂಘ ಹಾಗೂ ರಾಜ್ಯ ವಾಣಿಜ್ಯೋದ್ಯಮ ಸಂಘ, ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 2 ಮತ್ತು 3ರಂದು ರಾಜ್ಯ ಮಟ್ಟದ ಕೈಗಾರಿಕಾ ಸಮಾವೇಶ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಬಿವಿ ಗೋಪಾಲ್ ರೆಡ್ಡಿ ಹೇಳಿದರು. ರಾಯಚೂರು ವಾಣಿಜ್ಯೋದ್ಯಮ ಸಂಘ ಹಾಗೂ ರಾಜ್ಯ ವಾಣಿಜ್ಯೋದ್ಯಮ ಸಂಘ ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 2 ಮತ್ತು 3ರಂದು ರಾಜ್ಯ ಮಟ್ಟದ ಕೈಗಾರಿಕಾ ಸಮಾವೇಶ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜ್ಯ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಬಿವಿ ಗೋಪಾಲ್ ರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಯಾ ಜಿಲ್ಲೆಗಳಲ್ಲಿ ಇರುವ ಕೈಗಾರಿಕಾ ಸಮಸ್ಯೆಗಳ ಕುರಿತು ಪರಿಹಾರ ಕುರಿತು ಸಭೆಗಳನ್ನು ನಡೆಸಲು ಎಫ್ಕೆಸಿಸಿ ನಿರ್ಧರಿಸಿದೆ. 2 ದಿನ ಸಮ್ಮೇಳನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಪುರ್, ಕೃಷಿ ಸಚಿವ ಚಲುವರಾಯಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಸಣ್ಣ ಕೈಗಾರಿಕಾ ಸಚಿವ ಎನ್ಎಸ್ ಬೋಸರಾಜ್, ಎಪಿಎಂಸಿ ಸಚಿವ ಶಿವಾನಂದ್ ಪಾಟೀಲ್ ಸೇರಿ ಅನೇಕರು ಭಾಗವಹಿಸಲಿದ್ದಾರೆ. ವಿಭಾಗ ಮಟ್ಟದಲ್ಲಿ ಇರುವ ಸಮಸ್ಯೆಗಳನ್ನು ಸರ್ಕಾರ ಗಮನ ಸೆಳೆಯಲಾಗುತ್ತದೆ ಎಂದರು. ಮಧ್ಯಾಹ್ನದ ವೇಳೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಭಾಗಿಯಾಗಲಿದ್ದಾರೆ ಎಂದರು. ಸೆಪ್ಟೆಂಬರ್ 3ರಂದು ನಡೆಯಲಿರುವ ಸಮ್ಮೇಳನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಸಚಿವ ಭಗವಂತ್ ಖೂಬಾ, ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ಸೆಲ್ವಕುಮಾರ್, ಕೌಶಲ್ಯಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಅಶ್ವಿನಿ ಗೌಡ ಭಾಗವಹಿಸಲಿದ್ದಾರೆ. 2 ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಕೈಗಾರಿಕೆಗಳ ಬೆಳವಣಿಗೆ ಸಮಸ್ಯೆ ಸೇರಿ ಚರ್ಚಿಸಲಾಗುತ್ತದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 500ರಿಂದ 600 ಜನ ಕೈಗಾರಿಕೋದ್ಯಮಿಗಳು ಭಾಗವಹಿಸಲಿದ್ದು, ಸ್ಥಳೀಯರು ಸೇರಿ 1,000 ಜನ 2 ದಿನ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ಒಂದೊಂದು ಜಿಲ್ಲೆಯಲ್ಲಿ ಈ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಕಾನ್ಫರೆನ್ಸ್ ಇಟ್ಕೊಂಡಿದ್ದೀವಿ. ಹೋದ್ಸಲಿ ನಾವು ಹುಬ್ಳಿಯಲ್ಲಿ ಮಾಡಿದ್ವಿ. ಇವಾಗ ಈ ಅವಧಿಗೆ ನಾವು ರಾಯಚೂರು ಸೆಲೆಕ್ಟ್ ಮಾಡಿ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ಅವರೆಲ್ಲ ನಮ್ಮಲ್ಲಿ ನಾವು ಈ ಸಲ ನಮ್ಮಲ್ಲಿ ಮಾಡಿ ಅಂತ ಹೇಳಿದಾಗ
ಆಯ್ತಪ್ಪ ಅಂತೇಳಿ ನಾವು ಈ ಭಾಗಕ್ಕೆ ಬಂದಿದ್ದೀವಿ. ಈ ಭಾಗಕ್ಕೆ ಬರೋದು ಉದ್ದೇಶ ಏನು ಅಂದರೆ, ಆಯಾ ಜಿಲ್ಲೆ ಆಯಾ ಕಾನ್ಕ್ಲೇವ್ ಮಾಡಿ, ಕಾನ್ಫರೆನ್ಸ್ ಮಾಡಿ, ಅಲ್ಲಿ ಕುಂದುಕೊರತೆಗಳು ಏನೇನಿರುತ್ತೆ ಅಂತ ಅದನ್ನೆಲ್ಲ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಅದನ್ನು ನಾವು ಗೌರ್ಮೆಂಟಲ್ಲಿ ಪ್ರಿಯಾರಿಟಿ ಬೇಸಿಸ್ ತಗೊಂಡು ಆದಷ್ಟು ಬೇಗ, ಇಲ್ಲಿ ವಿಳಂಬ ಆಗೋದು ಜಾಸ್ತಿ. ಪ್ರಾಜೆಕ್ಟ್ಗಳೇನು ಅನೌನ್ಸ್ ಮಾಡ್ತಾರೆ, ಆದರೆ ಚಾಲನೆಗೆ ಬರೋದಾದರೆ ಭಾಳ ಕಷ್ಟ ಆಗುತ್ತೆ, ಭಾಳ ವಿಳಂಬ ಆಗ್ತಾ ಇರುತ್ತೆ. ಆದ್ದರಿಂದ ಅದನ್ನು ಫಾಲೋ ಅಪ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಒಂದೊಂದು ಡಿಸ್ಟ್ರಿಕ್ಸಲ್ಲಿ ಎಲ್ಲ ನಮ್ಮ ಮಂತ್ರಿಗಳಿರ್ಬೋದು ಎಲ್ಲರನ್ನೂ ಕರೆದು ಒಂದು ಕಾನ್ಫರೆನ್ಸ್ ಅಂತ ಮಾಡಿ ಅದರಲ್ಲಿ ಆಗು ಹೋಗುಗಳನ್ನೆಲ್ಲ ಕಂಪ್ನಿಗೆ ಚರ್ಚೆ ಮಾಡಿ ಅದರಲ್ಲಿ ಏನೇನು ನಮಗೆ ಮುಖ್ಯವಾಗಿ ಪ್ರಿಯಾರಿಟಿ ಬೇಸಿಸ್ ಏನು ತಗೋಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಅದನ್ನು ನಾವು ಗೌರ್ಮೆಂಟಲ್ಲಿ ಫಾಲೋ ಅನ್ನು ನಡೆಸ್ತಾ ಇರ್ತೀವಿ. ಇವಾಗ 2ನೇ ತಾರೀಕಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ನಮ್ಮ FKCCI, ನಮ್ಮ ರಾಯಚೂರು ಚೇಂಬರ್ ಆಫ್ ಕಾಮರ್ಸು ಮತ್ತು ನಮ್ಮ ಯೂನಿವರ್ಸಿಟಿ, ಆ 3 ಸ್ಪೇಸಸ್ ಆಯೋಗದಿಂದ ನಾವು ಇವತ್ತು ಈ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. 2ನೇ ತಾರೀಕಿಗೆ ಚೀಫ್ ಮಿನಿಸ್ಟ್ರು ಅವರು ಒಪ್ಕೊಂಡಿದ್ದಾರೆ, ಬಗ್ಗೆ ಇನಾಗ್ರೇಷನ್ ಮಾಡೋದಕ್ಕೆ ಬಂದಿದ್ದಾರೆ. ಆಮೇಲೆ MB ಪಾಟೀಲ್ ಇಂಡಸ್ಟ್ರಿ ಮಿನಿಸ್ಟ್ರು ಅವರು ಒಪ್ಕೊಂಡಿದ್ದಾರೆ ಬರೋದಕ್ಕೆ. ಆಮೇಲೆ ನಮ್ಮ MSME ಮಿನಿಸ್ಟರ್ ಶರಣಬಸಪ್ಪ ದಾಸನ್ಪುರ್ ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ಅಗ್ರಿಕಲ್ಚರ್ ಮಿನಿಸ್ಟರ್ ಚೆಲುವರಾಯ ಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ನಿಮ್ಮ ಉಸ್ತುವಾರಿ ಸಚಿವರಾದ ಪ್ರಸಾದ್ ಪಾಟೀಲ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಆಮೇಲೆ ಶಿವಾನಂದ್ ಪಾಟೀಲ್ ನಮ್ಮ APMC, ಇವಾಗ ಅವಾಗೆ ನಮ್ಮದು ಕಾಯ್ದೆಗಳೆಲ್ಲ ಅವರು ಒಂದು ರಿಹ್ಯಾಬಿಲಿಟೇಷನ್ ಅಂದರೆ ನಮ್ಮ ವಾಪಸ್ ತಗೊಳ್ಬೇಕು ಫಾರ್ಮುಲಾಸ್ ಅಂತ ಗೌರ್ಮೆಂಟ್ ಡಿಸ್ಕಷನಲ್ಲಿ ಅವರು ಒಂದು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದಾರೆ. ಅದನ್ನು ಮುಂದೆ ಒಂದು ಕೆಲವೇ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಅವರೇ ವಿವರಣೆ ಮಾಡಬೇಕು. ಶಿವಾನಂದ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆಯಿತು ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಿಮಗೆಲ್ಲರೂ ಗೊತ್ತಿರೋ ಈ ಭಾಗದ ಬೋಸರಾಜ್ ಅವರು, ಇದಕ್ಕೆಲ್ಲ ಕಾರಣರಾದ ಇದಕ್ಕೆ ಬೋಸರಾಜ್ ಅವರೇ ಕಾರಣ. ಈ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಗೌರ್ಮೆಂಟಲ್ಲಿ ಎಲ್ಲ ಮಿನಿಸ್ಟರ್ಗಳ ಹತ್ರ ಕೋಆರ್ಡಿನೇಷನ್ ಮಾಡಿ, ನಮ್ಮ ಚೇಂಬರಲ್ಲಿ ಕೋಆರ್ಡಿನೇಷನ್ ಮಾಡಿ, ಅವರೇ ಮೂಲ ಕಾರಣರಾದರೆ ಬೋಸರಾಜ್ ಅವರೇ ಈ ಕಾರ್ಯಕ್ರಮಕ್ಕೆ ಮೇನ್ ಪರ್ಸನ್. ಆಮೇಲೆ 3ನೇ ತಾರೀಕು ನಮ್ಮಲ್ಲಿ ಪ್ರಹ್ಲಾದ್ ಜೋಶಿ ಅವರು ಯೂನಿಯನ್ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಮತ್ತು ಭಗವಂತ್ ಖೂಬಾ ಅವರು ಯೂನಿಯನ್ ಮಿನಿಸ್ಟ್ರು ಅವರು ಬರ್ತಾ ಇದ್ದಾರೆ. ರಿನ್ಯೂವಬಲ್ ಎನರ್ಜಿ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಮತ್ತು ಸೆಲ್ವಕುಮಾರ್ ಅಡಿಷನಲ್ ಚೀಫ್ ACS ಅವರು ಬರ್ತಾ ಇದ್ದಾರೆ. ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಶ್ವಿನ್ ಗೌಡ ಅಂದ್ಬಿಟ್ಟು ಅವರು ಇದ್ದಾರೆ, IRS ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಮಧ್ಯಾಹ್ನದ ಭಾಗದಲ್ಲಿ US ಸೈಂಟಿಸ್ಟು ಅವರೆಲ್ಲ ಬರ್ತಾ ಇದ್ದಾರೆ. ಅದಾದಮೇಲೆ ನಮ್ಮ DRDO ಒಂದು ಅವರು ಕೂಡ ಇನ್ನೊಂದು ಕಾನ್ಕ್ಲೇವ್ ಮಾಡ್ತಾ ಇರ್ತಾರೆ. ಇದು ಏನಂದರೆ ಒಂದು ಹಾಫ್ ಆನ್ ಅವರ್, ಒಂದೊಂದು ಡಿವಿಷನ್ಗೆ ಹಾಫ್ ಆನ್ ಅವರ್ ಟೈಮ್ ಇರುತ್ತೆ, ಸ್ಲಾಟ್ ಇರುತ್ತೆ. ಅದರಲ್ಲಿ ಆಯಾ ಭಾಗದಲ್ಲಿ ಅವರು ಬಂದು ಏನು ನಮಗೆ ಆಯಾ ಸ್ಟೂಡೆಂಟ್ಸ್ಗಾಗ್ಬೋದು, ಇಲ್ಲ ಡಿಪಾರ್ಟ್ಮೆಂಟಿಂದ ಏನೇನು ಮುಂದೆ ಮಾಡ್ಬೋದು ಅನ್ನೋದು ಒಂದು ಕಾರ್ಯಕ್ರಮ ಅವರು ರೂಪಿಸ್ಕೊಡ್ತಾರೆ. ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಪ್ರೋಗ್ರಾಮು ನಮ್ಮ ಇನ್ನೊಂದು 2-3 ದಿವಸದಲ್ಲಿ ತಯಾರಾಗ್ತಾ ಇದೆ. ಅದನ್ನು ಕೂಡ ನಾವು ತಮ್ಮಲ್ಲಿ ಮುಂದೆ ಶೇರ್ ಮಾಡ್ಕೊತೀವಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಇವಾಗ ಬೇಸಿಕ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾವು ಇವತ್ತು ಒತ್ತು ಕೊಟ್ಟಿದ್ದೀವಿ. ಇವಾಗ ಹುಬ್ಳಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಫಾಸ್ಟ್ ಮೂವಿಂಗ್ FMCG ಕ್ಲಸ್ಟರ್ ಅನ್ನು ಓಪನ್ ಮಾಡಿದ್ವಿ. ಆಯಾ ಭಾಗದಲ್ಲಿ ಉತ್ಪಾದನೆ ಆಗೋದು ಆಯಾ ನಿತ್ಯ ಬಳಕೆ ಪದಾರ್ಥಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಆದಾಗ ಅಲ್ಲಿ ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲ್ಲಿ ಅವರು ಒಂದು 10 ಎಕರೆಯನ್ನು ಮಾಡ್ಕೊಂಡಿದ್ರು FMCG ಕ್ಲಸ್ಟರ್ ಅಂತ. ಇವಾಗ ನೋಡಿದ್ರೆ ಅದು 100 ಎಕರೆ ಡೆವಲಪ್ಮೆಂಟ್ ಆಗಿದೆ. ದಿನನಿತ್ಯ ಬಳಕೆ ಆಗುವಂಥ ಪದಾರ್ಥಗಳಿಗೆ ಎನ್ಕರೇಜ್ ಮಾಡಬೇಕು. ಆ ಎನ್ಕರೇಜ್ ಮಾಡಬೇಕು ಅಂದರೆ ಲೋಕಲಲ್ಲಿ ನಮಗೆ ಆ ಇಂಡಸ್ಟ್ರಿ ಬಂದಾಗ ಲೋಕಲ್ ಅವರಿಗೆ ಕೆಲಸ ಸಿಗುತ್ತೆ ಮತ್ತು ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ. ಆ ಕಾರಣದಿಂದ ಇಂಡಸ್ಟ್ರಿ ಬರಬೇಕು. ಚಿಕ್ಕ ಇಂಡಸ್ಟ್ರೀಸ್ ಆದರೂ ಒಳ್ಳೆ ಎನ್ಕರೇಜ್ಮೆಂಟ್ ಇರುತ್ತೆ. ಇವಾಗ ನಾವು ಬೆಂಗಳೂರಲ್ಲಿ ನಾವು
ನಾವು ನಮ್ಮ FKCC ಪರವಾಗಿ ನಾವೇನು ಹೇಳ್ತಾ ಇರೋದು ಅಂದರೆ 2 tier cities 3 tier cities ಡೆವಲಪ್ಮೆಂಟ್ ಬೇಕು. ನಮ್ಮ ಬೆಂಗಳೂರಲ್ಲಿ ನಮಗೇನು ಡೆವಲಪ್ಮೆಂಟ್ಗೆ ನಾವು ಒತ್ತು ಕೊಡಬೇಕಾಗಿಲ್ಲ. ಯಾಕೆಂದರೆ ಆಟೋಮೆಟಿಕ್ ವರ್ಲ್ಡ್ ವೈಡ್ ನಮಗೆ ಬೆಂಗಳೂರಲ್ಲೇ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿರೋದ್ರಿಂದ ಅದು ನಾವೇನಾಗುತ್ತೆ ಎನ್ಕರೇಜ್ ಮಾಡೋ ಕೆಲಸ ಇಲ್ಲ. ಆಮೇಲೆ ಇವರು ನಮ್ಮ DCM ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಬರೋದಕ್ಕೆ. ಅವ್ರನ್ನೂ ಆಹ್ವಾನ ಮಾಡಿದ್ದೀವಿ. ಅವರು ಮೋಸ್ಟ್ಲಿ ಮಧ್ಯಾಹ್ನ ಸೆಷನ್ಗೆ ಬರೋ ನಿರೀಕ್ಷೆ ಇದೆ. ಅಂದರೆ ಅವರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಈ ಎಲ್ಲ ಮಿನಿಸ್ಟ್ರಿಗಳು ಬಂದು ಒಂದು ನೀವು ನಾವು ಆಮೇಲೆ ಇಲ್ಲಿ ಲೋಕಲ್ ಇರೋ ಜನ ಮತ್ತು ಡಿಸ್ಟಿಕ್ ಎಲ್ಲ ಡಿಸ್ಟಿಕ್ಗಳಿಂದಲೂ ಹೆಚ್ಚು ಕಮ್ಮಿ ಒಂದು 500ರಿಂದ 600 ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಮತ್ತು ಲೋಕಲಿಂದ ಎಲ್ಲ ಮರ್ಚೆಂಟ್ಸ್ ಆಗಲಿ ಇಂಡಸ್ಟ್ರಿಯಲಿಸ್ಟು ಅವರೆಲ್ಲ ಸೇರಿ ನಮ್ಮ ಈ ಪ್ರೋಗ್ರಾಮು 1200 ಮೇಲೆ ಈ ಪಾರ್ಟಿಸಿಪೇಷನ್ ಆಗ್ತಾ ಇದೆ. ವಾಣಿಜ್ಯೋದ್ಯಮ ಸಂಘದ ಕೌಶಲ್ಯಾಭಿವೃದ್ಧಿ ಸಮಿತಿ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಮಾತನಾಡಿ 2 ದಿನ ಸಮ್ಮೇಳನದಲ್ಲಿ ಜಿಲ್ಲೆಯ ಕೈಗಾರಿಕೆಗಳ 100 ಸ್ಟಾಲ್ಗಳನ್ನು ಹಾಕಲಾಗುತ್ತದೆ. ವ್ಯಾಪಾರಸ್ಥರು ಕೈಗಾರಿಕೋದ್ಯಮಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ರಾಜ್ಯ ಮಟ್ಟದಾಗಿರೋದ್ರಿಂದ ಸ್ವತಃ ಮುಖ್ಯಮಂತ್ರಿಗಳು ಈಗಾಗಲೇ ಮಂತ್ರಿಗಳ ಬಗ್ಗೆ ಹೇಳಿದ್ರು. ಇದರ ಲಾಭವನ್ನ ನಮ್ಮ ಭಾಗದ ಬೆಳವಣಿಗೆಗೆ ಉಪಯೋಗ ಮಾಡಬೇಕು ಅಂತ ಈಗ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಭೆಯಲ್ಲಿ ಇವತ್ತು ಸಂಜೆ ಕರೆದಿದ್ದೀವಿ. 5 ಗಂಟೆಗೆ ಮಾನ್ಯ ಅಧ್ಯಕ್ಷರು ಅದನ್ನ ಅಡ್ರೆಸ್ ಮಾಡೋದಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಟ್ರೇಡ್ ಬಾಡೀಸು, ಇಂಡಸ್ಟ್ರಿಯಲ್ ವಿಂಗ್ಸು, ಅದರಲ್ಲೇ ಸರ್ವಿಸ್ ಓರಿಯೆಂಟೆಡ್ ಯಾವ್ಯಾವ ಆರ್ಗನೈಸೇಷನ್ಸ್ ಇವೆ, ಇವತ್ತು ಸಂಜೆ ಅವ್ರ ಜೊತೆ ಚರ್ಚೆ ಮಾಡಿ ಈಗೇನು ತಾವು ಕೇಳಿದ ಸಮಸ್ಯೆಗಳ ಬಗ್ಗೆ ನೀವು ತಗೊಂಡಿದ್ದೀರಿ ಅಂತ ಆ ಒಂದು ಪಟ್ಟಿ ಮಾಡಲಿಕ್ಕೆ ಇವತ್ತು ಫುಲ್ ಡೇ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಅದಲ್ಲದೆ ಈ ಒಂದು ಸಮಾವೇಶದಲ್ಲಿ 2 ದಿನದ ಸಮಾವೇಶ ನಡೀತದೆ. ಒಂದು 100 ಸ್ಟಾಲ್ಗಳನ್ನು ನಾವು ಹಾಕ್ತಾ ಇದ್ದೀವಿ. ನಮ್ಮಲ್ಲಿರೋ ವಿಶೇಷ ಯಾವ ಇಂಡಸ್ಟ್ರಿಗಳಿದೆ, ಬೇರೆ ಬೇರೆ ಮಾರ್ಕೆಟಿಂಗ್ ಇದರಿಂದ ಅಂದರೆ ಟ್ರೇಡರ್ಸ್ ಇದ್ದಾರೆ, ಸ್ಪೆಷಲ್ ಐಟಮ್ಸ್ನ ಅವಕಾಶಗಳನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಒಂದು 100 ಸ್ಟಾಲ್ಗಳ ಒಂದು ಅಲ್ಲಿ ಎಕ್ಸಿಬಿಷನ್ ನಡೀತದೆ. ಅಪಾರ್ಟ್ ಫ್ರಮ್ ದಟ್ ನಮಗೆ ಬಂದಂಥ ನಮ್ಮ ಸ್ಟೇಟಿಂದ ಬಂದಂಥ 30 ಜಿಲ್ಲೆಗಳಿಂದ ಬಂದಂಥ ಇಂಡಸ್ಟ್ರಿಯಲ್ಸ್ ಬರ್ತಾರೆ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ. ಅವರಿಗಾಗಿ ಏನು ಕೇಳಿದ್ರು ಸ್ಟಾರ್ಟ್ಅಪ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕೇಂದ್ರ ಸರ್ಕಾರ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದೆ. ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ MSME ಅದಕ್ಕಾಗಿ DRDO ಸೈಂಟಿಸ್ಟ್ಗಳೇ ಬಂದು ಇದೊಂದು ಏನೇನು ಅವಕಾಶಗಳಿದೆ, ಯಾವ್ಯಾವ ಲೈನಲ್ಲಿ ನಾವು ಹೊಸದಾಗಿ ಹೋಗ್ಬೋದು ಅನ್ನೋದು ಒಂದು. ಎರಡನೇದು ಸ್ಕಿಲ್ ಡೆವಲಪ್ಮೆಂಟ್. ಈ ತರ ಕೇಳಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿರೋ 100 ಏನು ರೈಸ್ ಮಿಲ್ಸ್ ಇವೆ, ನಿಜಕ್ಕೂ ನಮ್ಮವರೇ ಆಫೀಸ್ ಬೇರೆಯವ್ರು ಇದ್ದೀವಿ. ಆದರೆ ಜನ ಇಲ್ಲಿ ಬಂದು ಮಾಡೋ ಬಿಹಾರ. ಯಾಕಂದ್ರೆ ಲೋಕಲ್ ಟ್ರೇಡ್ ಹೋಗಿಲ್ಲ. ಅವ್ರು ಪಾಪ ಬರೀ ಲೇಬರು, ಚೀಲ ಎತ್ತೋದು ಈ ಕೆಲಸ ಕಟ್ಟಿಲ್ಲ. ಅದಕ್ಕಾಗಿ KSDC ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಆದಂಥ ಅಶ್ವಿನ್ ಗೌಡ್ರು ಕರೆಸ್ತಾ ಇದ್ದೀವಿ. ಇಲ್ಲಿ ಬೇಕಾಗಿರೋ ಸ್ಕಿಲ್ ಟ್ರೈನಿಂಗ್ ಇಲ್ಲೇ ಮಾಡಬೇಕು ಅನ್ನೋದು. ಅದಕ್ಕಾಗಿ ಆಸ್ ಎ ಸ್ಕಿಲ್ ಕಮಿಟಿ ಚೇರ್ಮನ್ ನಾನು FKCC ಸ್ಕಿಲ್ ಡೆವಲಪ್ಮೆಂಟ್ ಕಮಿಟಿ ಚೇರ್ಮನ್ ಆಗಿಯೂ ಕೆಲಸ ಮಾಡ್ತಾ ಇದ್ದೀನಿ. ವಿಶೇಷ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ರಾಯಚೂರಲ್ಲಿ ಪ್ರಾರಂಭ ಮಾಡೋದನ್ನು ಮಾಡ್ತಾ ಇದ್ದೀನಿ. ಇದು ಎರಡು. ಇನ್ನು ಸ್ವತಃ ಸೆಲ್ವಕುಮಾರ್ ಅವರು ಇಂಡಸ್ಟ್ರಿ ಮತ್ತು ಕಾಮರ್ಸ್ ಈಗಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈ ಭಾಗಕ್ಕೆ ಒತ್ತು ಕೊಟ್ಟು ಆಸ್ಪಿರೇಷನ್ ಜಿಲ್ಲೆಗೆ ಒತ್ತು ಕೊಟ್ಟು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಈಗ ಇವತ್ತು ನಮ್ಮ ಸಮಸ್ಯೆ ಅಂದರೆ ಹೊಸ ಇಂಡಸ್ಟ್ರಿ ಬಂದರೆ 1 ಎಕರೆ ಜಾಗ 1 ಗುಂಟೆ ಜಾಗ ನಮ್ಮಲ್ಲಿ ಇಲ್ಲ ಕೊಡ್ಲಿಕ್ಕೆ. ಯಾರಾದರೂ ಬೆಂಗಳೂರವರೆಲ್ಲ ಸ್ವತಃ ಇಂಡಸ್ಟ್ರಿ ಮಿಲಿಟರಿ ಇಲ್ಲಿ ಕರ್ಕೊಂಬಂದ್ರೆ ಇಂಡಸ್ಟ್ರಿ ಜಾಗ ಇಲ್ಲ. ಪ್ರಪೋಸಲ್ ಬರೀ KDM ಮುಂದಿದೆ. ಅದಕ್ಕೆ ಮಂತ್ರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ, MD ಅಂದರೆ CEO ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು CM ಅವ್ರ ಮುಂದೆ ನಮ್ಮ ಅವಾಗಲೂ ಕೊಟ್ಟು ಅದನ್ನು ಶೀಘ್ರ ಪರಿಹಾರನ FKCC ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದೊಂದು. ಈ ಸಂದರ್ಭದಲ್ಲಿ ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ S. ಕಮಲ್ ಕುಮಾರ್ ಜೈನ್ ಮಾತನಾಡಿ ಇದೇ ಸಂದರ್ಭದಲ್ಲಿ ರಾಯಚೂರು ವೆಬ್ ಪೇಜ್ ರಚಿಸಲು ಎಲ್ಲಾ ವ್ಯಾಪಾರಸ್ಥರು, ಉದ್ಯಮಿಗಳು ಸಹಕರಿಸುವ ಮನವಿಯನ್ನು ಬಿಡುಗಡೆಗೊಳಿಸಲಾಯಿತು. FKCC ವಿವಿಧ ಸಮಿತಿಗಳ ಅಧ್ಯಕ್ಷರುಗಳಾದ ದಾನಪ್ಪ ಗೌಡ ಗದಗ್, ರಾಜ್ ಪುರೋಹಿತ್, ಮಧುಸೂದನ್, ಮಲ್ಲಿಕಾರ್ಜುನ ಧೋತರವಂಡಿ, ಜಮಣ ಎಕ್ಲಾಸ್ಪುರ್, ಜಗದೀಶ್ ಗುಪ್ತಾ, ನಾಗನಗೌಡ ಹಾರ್ವಿ, ಸಿದ್ದನಗೌಡ ಗಾರಲ್ದನಿ ಉಪಸ್ಥಿತರಿದ್ದರು. ಮಾನ್ವಿಯ ಮದ್ಲಾಪುರ ಕ್ರಾಸ್ ಬಳಿ ಅಕ್ರಮ ಮರಳು ಸಾಗಣೆ ತಡೆಯಲು ಹೋದ ಮಾಜಿ ಸೈನಿಕ ಹಾಗೂ ಗಣಿ ಇಲಾಖೆ ನೌಕರ ನೀಲಪ್ಪ ಇವರನ್ನು ಕೊಲೆ ಮಾಡಲು ಯತ್ನಿಸಿರುವ
ರಂಗಾರೆಡ್ಡಿ ಮತ್ತು ಬೆಂಬಲಿಗರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಒತ್ತಾಯಿಸಿದರು. ಮಾನವೀಯ ಮದ್ಲಾಪುರ ಕ್ರಾಸ್ ಬಳಿ ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಹೋದ ಮಾಜಿ ಸೈನಿಕ ಹಾಗೂ ಗಣಿ ಇಲಾಖೆ ನೌಕರ ನೀಲಪ್ಪ ಇವರನ್ನು ಕೊಲೆ ಮಾಡಲು ಯತ್ನಿಸಿರುವ ರಂಗಾರೆಡ್ಡಿ ಮತ್ತು ಬೆಂಬಲಿಗರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶ ಕಾಯುವ ಸೈನಿಕರನ್ನು ಸಹ ಹತ್ಯೆ ಮಾಡಿಸಲು ಮರಳು ಮಾಫಿಯಾ ಮುಂದಾಗಿರುವುದು ಆಘಾತಕಾರಿ ಬೆಳವಣಿಗೆಯಾಗಿದೆ. ಈ ಹಿಂದೆ ಗ್ರಾಮ ಲೆಕ್ಕಾಧಿಕಾರಿಯೊಬ್ಬರ ಮೇಲೆ ಲಾರಿ ಹತ್ತಿಸಿ ಕೊಲೆ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿ ಪ್ರಯತ್ನ ಮಾಡಲಾಗಿದೆ. ಈಗಾಗಲೇ ಕೇಸ್ ದಾಖಲಿಸಿ 4 ಜನರನ್ನು ಬಂಧಿಸಲಾಗಿದೆ. ಆದರೆ ಪ್ರಮುಖ ಆರೋಪಿ ಸೇರಿ ಮಾಫಿಯಾ ನಡೆಸುತ್ತಿರುವವರು ಕಾನೂನು ಕೈಗೆತ್ತಿಕೊಂಡು ಪ್ರಾಣ ತೆಗೆಯುವ ಪ್ರಯತ್ನ ಮಾಡಿರುವುದು ಆತಂಕಕಾರಿಯಾಗಿದೆ. ಇಂತಹ ಘಟನೆಗಳು ನಡೆಯದಂತೆ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸುವುದಾಗಿ ಹೇಳಿದರು. ಅಕ್ರಮ ಮರಳು ಮಾಫಿಯಾಗಳು ಅಕ್ರಮವಾಗಿ ಲಾರಿಗಳ ಮುಖಾಂತರ ಓಡಿದರು. ಅದರ ಸಂಬಂಧ ಭೂಗಣಿ ವಿಜ್ಞಾನ ಇಲಾಖೆ ಮಾಜಿ ಸೈನಿಕ ನೀಲಪ್ಪ ಅಂತೇಳಿ ಅವರು ಮೈನ್ಸ್ ಇದರಲ್ಲಿ ಕೆಲಸ ಮಾಡ್ತಾರೆ. ಮಿಟಲಿಂದ ವಾಪಸ್ ಬಂದು ರಿಟೈರ್ಡ್ ಆದ್ಮೇಲೆ ಅಲ್ಲಿ ತಗೊಂಡ ಅವ್ರಿಗೆ ರಂಗಾರೆಡ್ಡಿ ಎಂಬುವರು ಬೈಟಿದವರು ಸಾಕಷ್ಟು ಕೊಲೆ ಸತ್ತೋಗ್ಯಾರಂತ ಬಿಟ್ಟೋಗ್ಯಾರ. ಅಂಥ ರೀತಿ ಇದು ಭಾಳ ವಿಷಾದನೀಯ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ನಾವು ಎಂದು ಕಂಡರಿಯದ ವಿಷಯ. ನಮ್ಮ ಸಮಾಜವನ್ನು ದಯಮಾಡಿ ಅನಿಲ್ ನೀಲಪ್ಪ ಎಂಬುವರು ನಮ್ಮ ಸಮಾಜದ ಗುರುಗಳು, ಮಾಜಿ ಸೈನಿಕ ಅಂತ ಸಹಿತ ಕರುಣೆ ಸತ್ತು ಹೋಗ್ಲಾರ್ದಷ್ಟು ಖಡ್ಗರಾಗ್ಯಾರ ಅವರು. ಯಾಕಂದ್ರೆ ದಯಮಾಡಿ ಇದನ್ನು ತಾವು ಮಾಧ್ಯಮದವರು ಹೆಚ್ಚಿಗೆ, ಯಾಕಂದ್ರೆ ಅವ್ರು ದೇಶ ಕಾಯ ಮನುಷ್ಯ ಬಂದು ಇಲ್ಲಿ ಭೂ ವಿಜ್ಞಾನ ಇಲಾಖೆ ಯಾಕೆ ಕಾಲಿ ಕುಂದಿರ್ಬೇಕಂತ ಅಲ್ಲಿ ನೌಕರು ಸೇರ ಮಾಜಿ ಸೈನಿಕ ಅಂತ ಆ ರೀತಿ ಹೊಡೆದಾರ. ಸತ್ತೋಗ್ಯಾರ ಪುಟ ಹಾಕ್ಬೇಕಾರೆ 8 ಮಂದಿ ಹೊಡೆದಾರ. ಅದರಲ್ಲಿ ಮೇನು ರಂಗಾರೆಡ್ಡಿ ಬಲ್ಟಿಗೆ ಅವ್ರು ಮೇನ್ ಪಾತ್ರ ಇದರಲ್ಲಿ. ದಯಮಾಡಿ ನೀವು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ರಿಕ್ವೆಸ್ಟು, ಈ ರೀತಿ ಎಂದೂ ಆಗಬಾರ್ದು. ನಾನು ಸುಮಾರು ಒಂದು 45 ವರ್ಷದ ರಾಜಕೀಯ ಮಾಡ್ತೀನಿ. ನಾನು ಕನಿಷ್ಠ ಇಂಥ ಘಟನೆ ನಾನು ಎಂದೂ ಕಂಡು ಅರಿತಿದ್ದೇ ಇಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ, ನಾವು ಇದನ್ನು ಇಲ್ಲಿಗೆ ಬಿಡೋದಲ್ಲ. ನಿನ್ನೆ SP ಸಾಹೇಬ್ರಿಗೆ ಕೊಟ್ಟಿವಿ ಮನೆ ಪತ್ರ, DCರಿಗೆ ಕೊಟ್ಟಿವಿ, ಮತ್ತು ಈಗ ನಾನು ಸಿದ್ದರಾಮಯ್ಯಲ್ಲಿ ಬುಧವಾರ ದಿನ ಸಿದ್ದರಾಮಯ್ಯ ಕೂಡ ಒಂದು ಪತ್ರ ಕೊಟ್ಟು ಅವ್ರು ಕೂಡ ಚರ್ಚೆ ಮಾಡ್ತೀವಿ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ಚರ್ಚೆ ಮಾಡ್ತೀವಿ. ಬೋಸರಾಜ್ ಅವ್ರು ಕೂಡ ಚರ್ಚೆ ಮಾಡ್ತೀವಿ. ಇಲ್ಲಿ ಜಿಲ್ಲಾ ಮಂತ್ರಿಗಳ ಜೊತೆಗೂ ಚರ್ಚೆ ಮಾಡ್ತೀವಿ. ಇದೆಲ್ಲ ಕಾಪಿ ಮನವಿ ಪತ್ರ ಅವ್ರಿಗೆ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ನ್ಯಾಯ ದೊರಕಿಸ್ಕೊಡ್ತೀವಿ. ನಮ್ಗೆ ಅನ್ಯಾಯ ಆಗದ. ಮಾಜಿ ಸಹಿತ ದೇಶ ಕಾಯ ಮನುಷ್ಯ. ಇವತ್ತು ನಾವು ಊಟ ಮಾಡಿ ಮಲಗ್ತು ಮನೆಗ ದೇಶ ಕಾದವರು ಅಂದ್ರೆ ದೇವರು, 2ನೇ ದೇವರು ಸಮಾನ. ದೇಶನ ಉಳಿಸ್ತಕ್ಕಂಥ ಮನುಷ್ಯಗ ಹಾಡು ತಗೊಂಡು ಇಚ್ಚು ಬಂದ ಅಲ್ಲಿ ಗುರಾಂಪುರದಲ್ಲಿ ಮದ್ಲಾಪುರ ರೋಡ್ ಈ ಕಡೆ ಗುರಾಂಪುರ ಅಂತ ಬರ್ತಾ ಅಲ್ಲಿ ಮುಸ್ಲಿಂ ಊರು ಪೂರ್ತಿ ಹೆಚ್ಚಾಗಿ ಮುಸ್ಲಿಮೇ ಜನಾಂಗ. ಅವರೆಲ್ಲ ಬಂದು ಗುಡಿಸಿ ಕಳಿಸ್ಯಾರ. ಇಲ್ಲಂದ್ರೆ ಸತ್ತೋಗ್ಯಾರಂತ ಒತ್ತು ಬಿಟ್ಟೋಗ್ಯಾರ. ದಯಮಾಡಿ ಇಂಥ ಘಟನೆ ಈ ಮರಳು ಮಾಫಿಯಾ ಕಡೆಯಿಂದ ಇಂಥ ಘಟನೆ ಆಗಬಾರ್ದು. ಪೊಲೀಸ್ ಗೀಲೀಸ್ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ನಮ್ಮ ನೀಲಪ್ಪನವರಿಗೆ ರಕ್ಷಣೆ ಸಿಕ್ಕಿಲ್ಲ. ದಯಮಾಡಿ ಅದನ್ನು ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಮಾತುಗಳನ್ನು ಶಿವಣ್ಣ ವಕೀಲ್ ಮಾತನಾಡಿ, ಮಾನ್ವಿ ತಾಲೂಕಿನಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಮರಳು ಮಾಫಿಯಾ ಅಟ್ಟಹಾಸ ಅತಿರೇಕ ಹಂತಕ್ಕೆ ಬಂದಿದೆ. ಯಾರ ಭಯವೂ ಇಲ್ಲದೆ ವರ್ತಿಸುತ್ತಿರುವ ಮರಳು ಮಾಫಿಯಾಗಳನ್ನು ಮಟ್ಟ ಹಾಕಬೇಕಿದೆ. ನೀಲಪ್ಪ ಇವರು ತಡೆಯಲು ಹೋದಾಗ ಜೆಸಿಬಿಗಳೊಂದಿಗೆ ಬಂದು ಹಲ್ಲೆ ನಡೆಸಿದ್ದಾರೆ. ಸತ್ತು ಹೋಗಿದ್ದಾನೆ ಎಂದು ತಿಳಿದು ಬಿಟ್ಟು ಹೋಗಿದ್ದಾರೆ. ಗಂಭೀರವಾಗಿರುವ ಕ್ರಮವನ್ನು ಜಿಲ್ಲಾಡಳಿತ ಕಡಿವಾಣ ಹಾಕಲು ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ವೇಣುಗೋಪಾಲ್, ಮಂಜುನಾಥ್ ದಳವಾಯಿ, ಸತ್ಯನಾರಾಯಣ ವಕೀಲ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ,
engagement, marriage, reception, college seminars, corporate events, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit TTB Jewel Palace, Udayanagar, Station Road, Raichur. Mobile 8123535300. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಒತ್ತಾಯಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೇತೃತ್ವದ ನಿಯೋಗ ಆಗಸ್ಟ್ 22ರಂದು ಕೇಂದ್ರ ಆರೋಗ್ಯ ಸಚಿವರಾದ ಮಾಂಡವೀಯ ಇವರನ್ನು ಭೇಟಿ ಮಾಡಲು ಸಮಯ ನಿಗದಿಯಾಗಿದೆ ಎಂದು ಹೋರಾಟ ಸಮಿತಿ ಸಂಚಾಲಕ ಅಶೋಕ್ ಕುಮಾರ್ ಜೈನ್ ಹೇಳಿದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಒತ್ತಾಯಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ನೇತೃತ್ವದ ನಿಯೋಗ ಆಗಸ್ಟ್ 22ರಂದು ಕೇಂದ್ರ ಆರೋಗ್ಯ ಸಚಿವರಾದ ಮಾಂಡವೀಯ ಇವರನ್ನು ಭೇಟಿ ಮಾಡಲು ಸಮಯ ನಿಗದಿಯಾಗಿದೆ ಎಂದು ಹೋರಾಟ ಸಮಿತಿ ಸಂಚಾಲಕ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಆರೋಗ್ಯ ಸಚಿವರು ಅಂದು ಮಧ್ಯಾಹ್ನ 2 ಗಂಟೆಗೆ ಭೇಟಿಗೆ ಸಮಯ ನೀಡಿದ್ದಾರೆ. ಜಿಲ್ಲೆ ಸಚಿವರುಗಳಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಸೇರಿದಂತೆ ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಹೋರಾಟ ಸಮಿತಿಯಿಂದಲೂ ಇಬ್ಬರು ಭಾಗವಹಿಸಲು ಅವಕಾಶ ನೀಡಲಾಗಿದೆ. ಕೇಂದ್ರ ಸಚಿವ ಭಗವಂತ್ ಖೂಬಾ ಸೇರಿ ಅನೇಕ ಸಂಸದರು ಭಾಗವಹಿಸುವ ಸಾಧ್ಯತೆಗಳಿವೆ. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಅವಶ್ಯಕತೆ ಕುರಿತಾಗಿ ಕೇಂದ್ರಕ್ಕೆ ಮನವರಿಕೆ ಮಾಡಲಾಗುತ್ತದೆ ಎಂದರು. ಅದರ ಜವಾಬ್ದಾರಿಯನ್ನ ನಮ್ಮ ಜಿಲ್ಲಾ ಮಂತ್ರಿಗಳು ಎನ್ಎಸ್ ಬೋಸರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕೇವಲ ಹೋರಾಟಗಾರರು 200 ಜನ ಬರಬೇಕು ಅಂತ ಹೇಳಿದ್ದಾರೆ. 2 ಜನ, ನಾನು ಮತ್ತು ಡಾಕ್ಟರ್ ಬಸವರಾಜ್ ಕಳಸ ಇಬ್ಬರು ಹೋಗ್ತಾ ಇದ್ದೀವಿ. ನಾಳೆ ಇಲ್ಲ ನಾಳೆದ ಮಂಗಳವಾರ 7 ಗಂಟೆಗೆ ನಾವು ಅಲ್ಲಿ ಇರಬೇಕು. ನಮಗೆ ಡೈಲಿಯಲ್ಲಿ
ದೇಶದ ರಾಜಧಾನಿಯಲ್ಲಿ ನಮಗೆ ಮಂದಿರದ ಮುಖಾಂತರ ಕರೆ ಬಂದಿದ್ದು ಕೇಂದ್ರ ಆರೋಗ್ಯ ಸಚಿವರಾದ ಮನ್ಸುಖ್ ಮಾಂಡವ್ಯ ಅವರ ಜೊತೆಗೆ ನಮ್ಮ ಮಾತುಕತೆ ಇದೆ. ನಮಗೆ ಫೋನ್ ಮಾಡಿ ಹೇಳಿದ್ರು, ನೀವು 2 ಗಂಟೆಗೆ ಇರಬೇಕು, ನಮ್ಮ ಆಧಾರ್ ಕಾರ್ಡ್ಗಳನ್ನು ತರಿಸಿದ್ದಾರೆ. ನಾವು ವಿಶೇಷವಾಗಿ ಮತ್ತೆ ನಾವು ಕೇಳಿದ್ವಿ, ಇವರೇ ಎಲ್ಲ ಆಗ್ತೀವಿ, ಸರಿ ಗುಲ್ಬರ್ಗವರು ಲಕ್ಷ್ಮಣ ದಸ್ತಿ ಬರಲಿ ನೋಡೋಣ ಅಂತ ಹೇಳಿದ್ದಾರೆ. ಗುಲ್ಬರ್ಗದಿಂದ ಲಕ್ಷ್ಮಣ ದಸ್ತಿ ಅವರು ಕೂಡ ಬಂದು ಬೆಂಬಲಿಸಿದ್ರಲ್ಲ, ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಸಂಸದರು, ಶಾಸಕರು ಎಲ್ಲರೂ ಒಂದು ನಿಯೋಗವನ್ನ ಬರ್ತಾರ ಅಂತ ಹೇಳಿದ್ದಾರೆ ನಮಗೆ. ಹಾಗಾಗಿ ನಾವು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೆ ಹೈದರಾಬಾದ್ ಸಮೀಪ ಆಗುತ್ತೆ, ಅಲ್ಲಿಂದನೇ ನಮಗೆ ಅನುಕೂಲ ಮಾಡ್ಕೊಳ್ಳಿ, ಅಲ್ಲಿಂದನೇ ರಿಲೇಟ್ ಮಾಡಿ ಅಂತ ಹೇಳಿದ್ವಿ. ಇನ್ನೂ ಅದು ಯಾವುದೋ ನಮಗೆ ವಿಚಾರ ಬಂದಿಲ್ಲ. ಬಟ್ 2 ಗಂಟೆಗೆ ಮಾತ್ರ ನಮ್ಮದು ಅಲ್ಲಿ ಮಾತುಕತೆಗೆ ಅವರಿಗೆ ಗೊತ್ತಿರಬೇಕು. ಹೈದರಾಬಾದ್ ಕರ್ನಾಟಕದ ಸಂಸದರು, ಯಾಕಂದ್ರೆ ಸ್ವಲ್ಪ ಲೀಡ್ ತಗೊಳ್ಳೋದು ಬಹುಶಃ ನಮ್ಮ ಈ ಇವರು ಕೇಂದ್ರ ಸಚಿವರು ಭಗವಂತರಾವ್ ಹೂವಾ ಅವರು ಕೂಡ ಲೀಡ್ ತಗೊಂಡಿದ್ದಾರೆ, ಅವರು ಬರ್ಬೋದು. ಬಟ್ ನಾನು ಬಸವನಗೌಡರಿಗೆ ಬೇರೆ ವಿಷಯಕ್ಕೆ ಮಾತಾಡಿದಾಗ ಇನ್ನೇನಪ್ಪ ನೀವು ಬರ್ಬೇಕಲ್ಲ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಆ ಇಡೀ ಜವಾಬ್ದಾರಿಯನ್ನ ಎಲ್ಲ ಉಸ್ತುವಾರಿ ಸಚಿವರು ಬಿಟ್ಟಿದ್ದಾರೆ. ಯಾರು ಶಾಸಕರಿಗೆ ಹೇಳಿದ್ದಾರೆ, ಯಾಕಂದ್ರೆ ಕರ್ಕೊಂಡು ಹೋಗೋರು ನಾವಂತೂ ಯಾರಿಗೆ ಹೇಳೋಕ್ಕಾಗಲ್ಲ. ಈ ಇನ್ವಿಟೇಷನ್ ಅವ್ರದಿದೆ, ಈಗ ಯಾರು ಬರ್ತಾರೆ ಯಾರಿಲ್ಲ ಅದು ಹೋಗ್ತಾರೆ ಗೊತ್ತಾಗುತ್ತೆ ನಮಗೆ. ಮನಸ್ಸು ಏನು ಅಂದ್ರೆ ಇಲ್ಲ, ನಾವು ಲಿಖಿತವೇ ಕೊಡ್ತೀವಿ, ಗಮನ ರೆಡಿ ಮಾಡ್ತೀವಿ ನಾವು, ಇಲ್ಲ ಅನ್ನೋದಿಲ್ಲ. ಯಾವ ರೀತಿ ಆರೋಗ್ಯದಲ್ಲಿ ಬಹಳ ಹಿಂದುಳಿದಿದೆ ಅಂತಕ್ಕಂಥದನ್ನ ಅದೆಲ್ಲವನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥದನ್ನ ಅದೆಲ್ಲವನ್ನ ಅವ್ರ ಗಮನಕ್ಕೆ ತರ್ತೀವಿ, ತರೋದಿಲ್ಲ ಅಂತ ಇಲ್ಲ. ನಮ್ಗೆ ಉದ್ದೇಶ ಒಂದೇ, ನಮಗೆ ಒಂದು ಅಧಿಸೂಚನೆ ಹೊಡಿಸಿ. ಈಗ 2024 ಕೆಲಸನ್ನ ಇಟ್ಕೊಂಡು ಉದ್ಘಾಟನೆ ಮಾಡಿದ್ರೆ ಚಿಂತೆ ಇಲ್ಲ ನಮಗೆ. ನಮ್ಮ ಅಧಿಸೂಚನೆ ರಾಯಚೂರಿಗೆ ಹೊಡಿಸಿ, ಕರ್ನಾಟಕ ರಾಯಚೂರಿಗೆ ಅಂತಕ್ಕಂಥ ಒತ್ತಾಯ ಇರ್ತಕ್ಕಂಥದ್ದು ನನ್ನ ಅಭಿಪ್ರಾಯವನ್ನು ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಒಂದ್ಸಲ ಅಧಿಸೂಚನೆ ಗೆಜೆಟ್ ನೋಟಿಫಿಕೇಶನ್ ಆದಾಗ ಮಾತ್ರ ನಮಗೂ ಒಂದು ಶಕ್ತಿ ಬರ್ತದೆ. ಯಾಕಂದ್ರೆ ನಾಳೆ ಮತ್ತೆ ಚುನಾವಣೆ ಇದೆ, ಕೇಂದ್ರ ಸರ್ಕಾರಗಳು ಇನ್ನು ಯಾರು ಅಧಿಕಾರದಲ್ಲಿ ಬರ್ತೋ ಯಾರು ಗೊತ್ತಿಲ್ಲ. ಬಟ್ ಈ ಅಧಿಸೂಚನೆ ಹೊರಡಿಸಲಾಗಿತ್ತು ಅಂತಕ್ಕಂಥ ಹೇಳಬಹುದು, ದಾರಿ ಇರ್ತಕ್ಕಂಥ ನಮ್ಮ ವಿಚಾರ ಇದೆ. ಈ ವೇಳೆಗೆ ಆ ಅಂಕಿ ಅಂಶಗಳನ್ನ ಅದೆಲ್ಲವನ್ನ ಮನವಿ ಪತ್ರವನ್ನ ಖಂಡಿತ ಸಿದ್ಧತೆ ಮಾಡಿಕೊಂಡು ಕೊಡಬೇಕು ಎಂದು ಮಾಡಿಲ್ಲ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಜಾನ್ ವೆಸ್ಲಿ, ಎಸ್ ಪಾಟೀಲ್, ಎನ್ ಮಹಾವೀರ್, ಕಾಮರಾಜ್ ಪಾಟೀಲ್ ಉಪಸ್ಥಿತರಿದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗುಂಜಳ್ಳಿ ಬಸಪ್ಪ ಕೆರೆ ತುಂಬಿಸುವ ಯೋಜನೆಗೆ ರಾಜ್ಯ ಸರ್ಕಾರ ಮತ್ತು ನಬಾರ್ಡ್ ಯೋಜನೆ ಅನುಮೋದನೆ ದೊರೆತಿದ್ದು, ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಕ್ಷೇತ್ರದ ಮೊದಲ ಉಡುಗೊರೆಯನ್ನು ನೀಡಿದೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗುಂಜಳ್ಳಿ ಬಸಪ್ಪ ಕೆರೆ ತುಂಬಿಸುವ ಯೋಜನೆಗೆ ರಾಜ್ಯ ಸರ್ಕಾರ ಮತ್ತು ನಬಾರ್ಡ್ ಯೋಜನೆ ಅನುಮೋದನೆ ದೊರೆತಿದ್ದು, ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಕ್ಷೇತ್ರದ ಮೊದಲ ಉಡುಗೊರೆಯನ್ನು ನೀಡಿದೆ. ಗ್ರಾಮೀಣ ಕ್ಷೇತ್ರದಲ್ಲಿ ಹಲವು ಕೆರೆ ತುಂಬಿಸುವ ಯೋಜನೆ ಬಗ್ಗೆ ಶಾಸಕರಾಗಿ ಆಯ್ಕೆಯಾದ ದಿನದಿಂದ ಗ್ರಾಮೀಣ ಕ್ಷೇತ್ರದಲ್ಲಿ ಹಲವು ಕೆರೆ ತುಂಬಿಸುವ ಯೋಜನೆ ಬಗ್ಗೆ ಶಾಸಕರಾಗಿ ಆಯ್ಕೆಯಾದ ದಿನದಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಪ್ರತಿ ಅಧಿವೇಶನದಲ್ಲಿ ನೀರಾವರಿ ಯೋಜನೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ ಪರಿಣಾಮವಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ರೈತರಿಗೆ ನೀರಾವರಿ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಸಂಪುಟ ರಾಯಚೂರು ಗ್ರಾಮೀಣ ಕ್ಷೇತ್ರದ ತುಂಗಭದ್ರಾ ನದಿಯಿಂದ ಪೈಪ್ಲೈನ್ ಮೂಲಕ ಗುಂಜಳ್ಳಿ ಬಸಪ್ಪ ಕೆರೆ ತುಂಬಿಸುವ ಯೋಜನೆಗೆ ಅನುಮೋದನೆ ದೊರಕಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವಾರು ಕೆರೆ ತುಂಬಿಸುವ ಯೋಜನೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದಕ್ಕೆ ಕಾರಣೀಭೂತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರಿಗೆ ರೈತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುದಿನಗಳಿಂದ ಬೇಡಿಕೆ ಮತ್ತು ನಾನು ಪ್ರಥಮ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಗುಂಜಳ್ಳಿ ಬಸಪ್ಪ ಕೆರೆ ಮತ್ತು ಇತರೆ ಕೆರೆಗಳನ್ನು ತುಂಬುವಂಥ ಯೋಜನೆಯನ್ನ ಆವತ್ತಿನ ಸಂದರ್ಭದಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿಸಿದ್ವಿ ಸಮ್ಮಿಶ್ರ ಸರ್ಕಾರ ಇದ್ದಾಗ. ತದಾದ ನಂತರ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನಾಗಿತ್ತು. ಹಾಗಾಗಿ ನನಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಗುಂಜಳ್ಳಿ, ಯರಗೇರ, ಗದಾರು, ಜಂಬಲ್ದಿನ್ನಿ, ಕೆರೆಬೂದೂರು, ಮಿಡಗಲ್ದಿನ್ನಿ ಸುತ್ತಮುತ್ತಲಿನ ಕೆರೆಗಳ ತುಂಬೋದು ಜೊತೆಗೆ ಆ ಬೋರ್ವೆಲ್ಗಳನ್ನು ಅಂತರ್ಜಲ ಜಾಸ್ತಿ ಆಗ್ತದೆ ಮತ್ತು ಕುಡಿಯುವ ನೀರು ಮತ್ತು ರೈತಾಪಿ ವರ್ಗಕ್ಕೆ ಟೈಲೆಂಡ್ ಆದಂಥ ಪ್ರದೇಶ ಇದೆ ಈ ಭಾಗದಲ್ಲಿ. ಆ ಉದ್ದೇಶದಿಂದ ಆ ಯೋಜನೆಯನ್ನು ನಾನು
ಬಜೆಟಲ್ಲಿ ಘೋಷಣೆ ಮಾಡುವಂಥದ್ದಾಗಿತ್ತು. ಇವತ್ತು ಮತ್ತೆ ಎರಡನೇ ಬೇರೆ ಶಾಸಕನಾದ ಮೇಲೆ 3 ತಿಂಗಳ ಒಳಗಡೆ ನನ್ನ ಸರ್ಕಾರ ಬಂದ ಮೇಲೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಆದಂಥ ಭಾರಿ ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಸಾಹೇಬರು ಇವರು ನೇತೃತ್ವದಲ್ಲಿ ಎಲ್ಲ ಸಚಿವರ ಸಂಪುಟ ಸಭೆಯಲ್ಲಿ ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ 146 ಕೋಟಿ ರೂಪಾಯಿಗಳು 86 ಲಕ್ಷ ರೂಪಾಯಿಗಳನ್ನ ಇವತ್ತು ಅನುಮೋದಿಸಿ ಇವತ್ತು ಕೊಟ್ಟಿದ್ದಾರೆ. ಇದು ಆದಷ್ಟು ಜಲ್ದಿ ಜೀವಾದ ನಂತರ ಟೆಂಡರ್ ಕರೆದು ಈ ಭಾಗಕ್ಕೆ ತುಂಗಾಭದ್ರಾ ನದಿಯಿಂದ ನೀರನ್ನು ತುಂಬಿ ರೈತಾಪಿ ವರ್ಗಕ್ಕೆ ನೀರನ್ನು ಕೊಡುವಂತ ಕಾಮಗಾರಿಯನ್ನಾಗಿದೆ. ಹಾಗಾಗಿ ನನ್ನ ಕ್ಷೇತ್ರದ ಎಲ್ಲ ರೈತರ ಪರವಾಗಿ ನನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಿಂದುಳಿದ ವರ್ಗಗಳ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ನಗರದಲ್ಲಿಂದು ಅದ್ದೂರಿಯಾಗಿ ನಡೆಯಿತು. ಹಿಂದುಳಿದ ವರ್ಗಗಳ ನಾಯಕ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸು ಅವರ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ನಗರದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಜಯಂತ್ಯೋತ್ಸವ ಮೆರವಣಿಗೆಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಹಾಗೂ ಬಸನಗೌಡ ದದ್ದಲ್ ಅವರು ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಭಾವಚಿತ್ರದ ಮೆರವಣಿಗೆ ಸ್ಟೇಷನ್ ರಸ್ತೆ ಮಾರ್ಗವಾಗಿ ಕನ್ನಡ ಭವನದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳ ಪ್ರದರ್ಶನ ಜನಮನ ಸೆಳೆದವು. ಮೆರವಣಿಗೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್, ಮುಖಂಡರುಗಳಾದ ರವಿ ಬೋಸರಾಜ್, ಕೆ ಶಾಂತಪ್ಪ, ಶ್ರೀಕಾಂತ ವಕೀಲ್, ಕಡಗೋಳು ಆಂಜನೇಯ, ಮೊಹಮ್ಮದ್ ಶಾಲಂ, ಇ ಶಶಿರಾಜ್, ನಾಗರಾಜ್, ಕೆ ಪಂಪಪತಿ, ಬಿ ಬಸವರಾಜ್, ಶರಣಪ್ಪ ಕಡಗೋಳು, ಮಹೇಂದರ್ ರೆಡ್ಡಿ, ಶಿವಪ್ಪ ನಾಯಕ್ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರು ಭಾಗವಹಿಸಿದ್ದರು. ರಾಯಚೂರು ಶಾಖೋತ್ಪನ್ನ
ಉತ್ಪನ್ನ ಕೇಂದ್ರದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಗುತ್ತಿಗೆ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಶನಿವಾರ ನಡೆದಿದೆ. ರಾಯಚೂರು ಶಾಖ ಉತ್ಪನ್ನ ಕೇಂದ್ರದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಗುತ್ತಿಗೆ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಶನಿವಾರ ನಡೆದಿದೆ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಯಾದಗಿರಿ ಮೂಲದ ನಿಂಗಪ್ಪ 45 ವರ್ಷ ಎಂಬ ನೌಕರ ಸಾವನ್ನಪ್ಪಿದ್ದಾನೆ. ಆರ್ಟಿಪಿಎಸ್ 5 ಮತ್ತು 6ನೇ ಘಟಕದ ವಿಭಾಗದಲ್ಲಿ ಹೆಲ್ಪರ್ ಆಗಿ ಕೆಲಸ ಸಲ್ಲಿಸುತ್ತಿದ್ದ. 4ನೇ ಘಟಕದ ಹತ್ತಿರ ವೆಲ್ಡಿಂಗ್ ಮಾಡುತ್ತಿರುವಾಗ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಶಕ್ತಿನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನೆ ನಂತರ ಆರ್ಟಿಪಿಎಸ್ ಮುಖ್ಯ ದ್ವಾರದ ಮುಂದೆ ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ, ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಇಬ್ಬರು ಮಹನೀಯರಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಲಾಯಿತು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಉಭಯ ನಾಯಕರು ಈ ದೇಶಕ್ಕೆ ನೀಡಿದ ಕೊಡುಗೆಯಲ್ಲದೆ ಪಕ್ಷಕ್ಕೆ ಅವರು ನೀಡಿದ ಕೊಡುಗೆ ಅಪಾರ ಎಂದು ಸ್ಮರಿಸಿದರು. ರಾಜೀವ್ ಗಾಂಧಿ ಅವರಿಗೆ ಯುವಕರು, ದಲಿತರು, ಅಲ್ಪಸಂಖ್ಯಾತರು ಹಾಗೂ ಆದಿವಾಸಿ ಜನಾಂಗದ ಬಗ್ಗೆ ಹೆಚ್ಚು ಕಾಳಜಿ ಇತ್ತು. ದೇವರಾಜು ಅರಸು ಅವರು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಹೊಂದಿದ್ದರು ಎಂದು ತಿಳಿಸಿದರು. ದಿವಂಗತ ರಾಜೀವ್ ಗಾಂಧಿ ಜೀವನ ಚರಿತ್ರೆ ನಮಗೆಲ್ಲರಿಗೂ ಮಾದರಿಯಾಗಬೇಕು. ಅವರ ಕಾಲದಲ್ಲಿ ನಮ್ಮ ದೇಶ ಇತರೆ ಅಕ್ಕಪಕ್ಕದ ಎಲ್ಲ ದೇಶಗಳೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿತ್ತು. ದಿವಂಗತ ದೇವರಾಜು ಅರಸು ಕೂಡ ರಾಜ್ಯದ ಒಳ್ಳೆಯ ಆಡಳಿತವನ್ನು ನೀಡಿದ್ದರು ಎಂದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತಕುಮಾರ್ ಮಾತನಾಡಿ, ದೇಶದ ಪ್ರಧಾನಿಯಾಗಿದ್ದಾಗ ರಾಜೀವ್ ಗಾಂಧಿ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ದೇವರಾಜು ಅರಸು ಅವರು ತೆಗೆದುಕೊಂಡ ಜನಪರ ತೀರ್ಮಾನಗಳು ಇಂದಿಗೂ ಜನಮಾನಸದಲ್ಲಿ ಉಳಿದಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಪಾರಸ್ಮಲ್ ಸುಕಾಣಿ, ಜಿ ಬಸವರಾಜ ರೆಡ್ಡಿ, ರವಿ ಬೋಸರಾಜ್, ಅಮರೇಗೌಡ ಹಂಚಿನಾಳ್, ಮೊಹಮ್ಮದ್ ಶಾಲಂ, ಮಾಡಗಿರಿ ನರಸಿಂಹಲು, ಆಂಜನೇಯ ಕುರುಬದೊಡ್ಡಿ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಅಬ್ದುಲ್ ಕರೀಂ, ದರೂರ್ ಬಸವರಾಜ್, ಜಿಂದಪ್ಪ, ಅಸ್ಲಂ ಪಾಷಾ, ರಜಾಕ್ ಉಸ್ತಾದ್, ಅರುಣ್ ಧೋತ್ರವಂಡಿ, ಬಿ ರಮೇಶ್, ಹರಿಬಾಬು, ರಮೇಶ್ ಯಾದವ್, ರವಿ ಚಿಂಚೋಡಿ, ಭೀಮನ್ಗೌಡ ನಾಗಡದಿನ್ನಿ, ಸಿದ್ದಪ್ಪ ಭಂಡಾರಿ, ಬಸವರಾಜ್ ಪಾಟೀಲ್ ಹತ್ನೂರು, ರಾಣಿ ರಿಚರ್ಡ್, ಶಶಿಕಲಾ ಭೀಮರಾಯ, ಮಾಲಾ ಭಜಂತ್ರಿ, ಮಂಜುಳಾ ಅಮರೇಶ್, ಶ್ರೀನಿವಾಸ್ ಪೋತ್ಗಲ್, ಸುಧಾಮ, ವಿಎಸ್ ಯಲ್ಲಪ್ಪ, ಉರ್ಕುಂದಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಜಯಂತಿ, ಉಳುವವನೇ ಭೂ ಒಡೆಯ ಕಾಯ್ದೆ ರೂಪಿಸಿದ ಮೊದಲ ಸಿಎಂ ಅರಸು ಡಾ ಶಿವರಾಜ್ ಪಾಟೀಲ್. ಸೆಪ್ಟೆಂಬರ್ 2 ಮತ್ತು 3ರಂದು ರಾಜ್ಯ ಮಟ್ಟದ ಕೈಗಾರಿಕಾ ಸಮ್ಮೇಳನ, ಸಿಎಂ, ಡಿಸಿಎಂ ಸೇರಿ ಹಲವು ಸಚಿವರು ಭಾಗಿ, ಬಿವಿ ಗೋಪಾಲ್ ರೆಡ್ಡಿ. ಮಾನ್ವಿಯಲ್ಲಿ ಅಕ್ರಮ ಮರಳು ದಂಧೆಗೆ ನೌಕರರ ಹತ್ಯೆಗೆ ಯತ್ನ, ಕಠಿಣ ಕ್ರಮ ಕೈಗೊಳ್ಳಲಿ ಕೆ ಬಸವಂತಪ್ಪ. ಏಮ್ಸ್ ಹೋರಾಟ ಸಮಿತಿ ನಿಯೋಗ ದೆಹಲಿಗೆ, ಆಗಸ್ಟ್ 22ರಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಭೇಟಿ ನಿಗದಿ, ಅಶೋಕ್ ಕುಮಾರ್ ಜೈನ್. ಗುಂಜಳ್ಳಿ ಕೆರೆ ತುಂಬಿಸುವ ಯೋಜನೆ 146 ಕೋಟಿ ರೂಪಾಯಿ ಸರ್ಕಾರದಿಂದ ಒಪ್ಪಿಗೆ, ಗದ್ದಲ್ ಬಸನಗೌಡ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ದೇವರಾಜು ಅರಸು ಜಯಂತಿ ಆಚರಣೆ.
ಆಫೀಸ್ನಲ್ಲಿ ವಿದ್ಯುತ್ ಪ್ರವಹಿಸಿ ಕಾರ್ಮಿಕ ಸಾವು. ಮತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ರಾಜೀವ್ ಗಾಂಧಿ ದೇವರಾಜ ಅರಸು ಜಯಂತಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು.